ಪಾಪ ಏನು ಚಿಕ್ಕ ಹುಡುಗಿ ಗೊತ್ತಾಗದೆ ಈ ರೀತಿ ತಮಾಷೆ ಮಾಡ್ಬಿಟ್ಟಿದ್ದಾರೆ. ನೀವೆಲ್ಲ ದಿಢೀರಂತ ಪಾರವ್ರನ್ನ ಆಚೆ ಹಾಕ್ಬಿಟ್ರೆ ಪಾಪ ಪಾರವ್ರು ಎಲ್ಲಿ ಹೋಗ್ಬೇಕು? ಹೌದು ಗೌಡ್ರೆ, ಇದೊಂದ್ಸಲ ಅವಳ ಕ್ಷಮಿಸ್ಬಿಡಿ ಪ್ಲೀಸ್. ಅಯ್ಯೋ ಮುದುರ ಟೀಚರ್, ನೀವ್ ಹೇಳದ್ಮೇಲೆ ಮುಗೀತು, ಇವಳನ್ನ ಕ್ಷಮಿಸೋದೆಯಾ? ನೀವೆಲ್ರು ಕ್ಷಮಿಸ್ಬೋದು, ಆದ್ರೆ ನಾನು ಕ್ಷಮಿಸಲ್ಲ. ಇನ್ನೇನ್ ಮಾಡ್ತೀರ ಗೌಡ್ರೆ? ನಾನು ಬದುಕಿರೋವರೆಗೂ ಇವಳು ನನ್ನ ಮುಖ ನೋಡಬಾರ್ದು, ಆತರ ದೂರ ಕಳಿಸ್ಬಿಡ್ತೀನಿ. ಐ ಲೈಕ್ ಇಟ್. ಬೇಡ 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 ಬೇಡ. ಏ ಪಾರು, ಇದಕ್ಕೆ ದಯ ಮೆಟ್ಕೊಂಡವ್ರಂಗ್ ಬಾಯ್ ಬಡ್ಕೊಂಡೆ. ಬಾವು ಕೆಟ್ಟ ಕನ್ಸ್ ಬಿದ್ದಿತ್ತು. ಬಲೆ ನಿಂತ ಜಾಗದಲ್ಲೇ ಕೆಟ್ಟ ಕಾಣಿಸು. ಯಾನದು? ಅದು ಈ ಊರಿಗೆ ಹೊಸ್ದಾಗ್ ಬಂದಿರೋ ಶ್ರೀರಾಮಚಂದ್ರ ಗೌಡನ್ಗೂ ಮತ್ತೆ ಅವಳ ನಾದ್ನಿ ಪಾಂಡಪುರದ ರುಕ್ಮಿಣಿಗೂ ಮದ್ವೆ ಮಾಡಿಸ್ಬೇಕು. ಇಷ್ಟಾಯ್ತು. ನೀ ಏನಾದ್ರೂ ನನ್ನ ಯಾಮಾರ್ಸಿ ಮದುವೆ ಮಾಡ್ಕೊಳಕ್ ಪ್ರಯತ್ನ ಪಟ್ರೆ ನಾ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತಿದ್ರಿ? ನಿನಗ್ ತಾಳಿ ಕಟ್ಟಲ್ಲ, ನಾನೇ ನ್ಯಾಣ ಹಾಕೊಂಡು ಸತ್ತೋಗ್ಬಿಡ್ತೀನಿ. ಅಲ್ಲ ಏನಪ್ಪನವ್ರೆ, ಕೈಲಿ ಏನು ಹಿಡ್ಕೊಂಡು ಹೊಂಟಿದಾರಿ? ಇನ್ನೇನು ಕೈಲಿ ಹಿಡ್ಕೊಂಡು ಹೋಗ್ದೆ ಕಾಲಲ್ಲಿ ಹಿಡ್ಕೊಂಡು ಹೋಗ್ಬೇಕಾಗಿತ್ತಾ? ಬೇಡ, ಬಾಲಕ್ ಕಟ್ಕೊಂಡು ಹೋಗ್ಬೋದಾಗಿತ್ತಲ್ಲ ಶಿವ. ರೇ, ನಿಮಗ್ ತಲೆ ತಿನ್ನಕ್ ಬೇರೆ ಯಾರು ಸಿಗದೇ ಇಲ್ವೇನ್ರಿ? ಅಯ್ಯೋ ಶಿವನಿ, ನಾ ಎಲ್ಲಿ ತಲೆ ತಿಂದಿ ಅಣ್ಣಪ್ಪನವ್ರೆ? ಎದ್ರಿಗೆ ಸಿಕ್ಕಿದ್ರಿ ಮಾತಾಡಿಸ್ತಿ ತಪ್ಪ? ತಪ್ಪಲ್ಲ, ನಿಮ್ಮ ಮಾತಲ್ಲಿ ಒಂದು ಕೊಂಕಿರುತ್ತಲ್ಲ ಅದು ಉರಿಯುತ್ತೆ. ಶಾನೆ ಬಿಸ್ಲು ಉರ್ಕಬೇಡಿ, ಈಟು ಬಾಡಿಗ ಒಳ್ಳೇದಲ್ಲ. ಕೈಲಿರೋದು ಯಾನ ಏಳಿ. ಜೋಡ್ ಕಿತ್ತೋಗಿತ್ತು, ಹೊಲಸ್ಕೊಂಬರೋಣ ಅಂತ ಹೋಗಿದ್ದೆ. ಜೋಡ್ ಕಿತ್ತೋಗ ಮಟ್ಟಿಗೆ ಯಾರು ಹೊಡೆದ್ರು ಅಣ್ಣಪ್ಪನವ್ರೆ? ಇದ್ದೇ ಗೌಡ್ರ ಬೇಡ ಅನ್ನೋದು ನನ್ಗೆ ಯಾವನ್ ಯಾಕೆ ಹೊಡಿತಾನ್ರಿ? ಹೇಳಕ್ ಆಗಲ್ಲ ಅಣ್ಣಪ್ಪನವ್ರೆ, ಮೊದ್ಲೇ ಕೆಲಸ ಕಾರ್ಯ ಇಲ್ಲ, ಹಟ್ಟಿಲಿ ಹೆಂಗಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತಿರ್ತಿದಾರಿ. ಇದು ಗಂಡಸರು ಕುಲಕ್ಕೆ ಅವಮಾನ ಅಂತ ಯಾರಾದ್ರೂ ಗಂಡಸರು ಸಂಘದವ್ರು ಇಕ್ಕಿರ್ಬೋದು ಅಂತ ಕೇಳೋದ್ನಪ್ಪ. ಗೌಡ್ರೆ, ನೀವು ನನ್ನ ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ತಾ ಇದ್ದೀರಾ. ಅಯ್ಯೋ ಶಿವನೇ, ನಾ ಎಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಿದೆ ಅಣ್ಣಪ್ಪನವ್ರೆ? ಇರೋ ವಿಷಯ ಹೇಳೋದ್ನಪ್ಪ. ಈಗ ಉದಾಹರಣೆಗೆ ನಮ್ಮ ಹಳ್ಳಿನೇ ತಕೊಳ್ಳಿ, ಇಲ್ಲಿರೋರು ಎಲ್ರೂ ಸಣ್ಣ ಪುಟ್ಟ ಕೆಲಸ ಕಾರ್ಯ ಮಾಡ್ಕೊಂಡು ಬದುಕ್ತಾವ್ರೆ. ಅಂಥದ್ರಲ್ಲಿ ನೀವು ಪ್ಯಾಟಲ್ಲಿದ್ದೀರಿ, ಅಷ್ಟೋ ಇಷ್ಟೋ ಓದ್ಕೊಂಡಿದ್ದೀರಿ. ನಿಮ್ಮಂಥವ್ರೆ ಖಾಲಿಯಾಗಿರೋದು ಅವಮಾನವಲ್ವಾ? ಅವಮಾನ ಆದ್ರೆ ನನ್ಗಾಗುತ್ತೆ, ನಿಮ್ಗೇನ್ರಿ ಕಷ್ಟ? ನನಗೇನು ಕಷ್ಟ ಇಲ್ಲ ಅಣ್ಣಪ್ಪನವ್ರೆ, ಆದರೆ ಇಂಥ ನಾಲಾಯಕ್ ಇರೋ ಬದಲು ಸಾಯೋದು ಒಳ್ಳೇದಲ್ವಾ ಅಂತ ಜನ ಮಾತಾಡ್ಕೋತಾರೆ. ಅದನ್ನ ಕೇಳಿಸ್ಕೊಂಡ್ರೆ ನನಗೆ ನೋವಾಯ್ತದೆ. ಫ್ರೀ ಗೌಡ್ರೆ, ನೋವಾದ್ರೆ ನೀವು ಹೋಗಿ ಸಾಯ್ರಿ, ನನ್ಗೆ ಯಾಕ್ರಿ ಹೇಳ್ತೀರಾ? ಓ ಅಣ್ಣಪ್ಪನವ್ರೆ, ಸಾಯಕ ನಾನೇನು ಹೇಳಿಯಲ್ಲ, ಅಡಿಯಿಂದ ಮುಡಿವರ್ಗ ಹಾಕೊಂಡ್ರದೆಲ್ಲ ನನ್ನ ಸ್ವಂತ ಖರ್ಚಲ್ಲೇ ತಕೊಂಡ್ರದು. ಆ ಮಾತನ್ನ ವಾಪಸ್ ತಕೊಳ್ಳಿ. ಗೌಡ್ರೆ, ಸ್ಟ್ರೈಟ್ ಆಗಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ಟ್ರೈಟ್ ಆಗಿ ಹೇಳೋರು ನಮ್ಗೆ ಅರ್ಥ ಆಗಲ್ಲ, ಕ್ರಾಸ್ ಆಗಿ ಹೇಳಿ. ನಾವು ಅಷ್ಟೇ, ಅಡಿಯಿಂದ ಮುಡಿವರೆಗೂ ಹಾಕಿರೋದನ್ನೆಲ್ಲ ನನ್ನ ಹೆಂಡತಿ ದುಡ್ಡು ಮೇಲೆ ತಗೊಂಡಿರೋದು, ಕಂಡೋರ್ ಮನೆ ಕನ್ನ ಹಾಕಿ ತಗೊಂಡಿಲ್ಲ. ಓ ಅಣ್ಣಪ್ಪನವ್ರೆ, ಎಂಡ್ರು ದುಡ್ಡು ಮೇಲೆ ಬದುಕ್ತೀನಿ ಅಂತ ಹೇಳ್ತಿದಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಆಗಲ್ಲ. ಏನೀಗ? ಆಗಲ್ಲ ಅಂದ್ರೆ ಹೋಗಿ ಪಾಳ ಬಾವಿಗೆ ಬಿದ್ದು ಸಾಯಿರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.